ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿಗಿ ಕೆಂಡವಾಗ್ತಾ ಇದೆ ಬೈರಮಂಗಲ ಸರ್ಕಲ್. ದಿನೇ ದಿನೇ ಜೋರಾಗ್ತಾ ಇದೆ ಟೌನ್ಶಿಪ್ ವಿರೋಧಿ ರೈತರ ಆಕ್ರೋಶ. ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ರೈತ ಮಹಿಳೆ ಭಾಗಿಯಾಗಿದ್ದಾರೆ. ಇನ್ನು ಬಿಡದಿ ಪಡಿದಾಟ ಜೋರಾಗಿ ನಡೀತಾ ಇದೆ. ಬೈರಮಂಗಲ ಸರ್ಕಲ್ ನಲ್ಲಿ ನಿಗಿ ಕೆಂಡವಾಗ್ತಾ ಇದೆ. ದಿನೇ ದಿನೇ ಜೋರಾಗ್ತಾ ಇದೆ ಟೌನ್ಶಿಪ್ ವಿರೋಧಿ ರೈತರ ಆಕ್ರೋಶ. ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಯಲ್ಲಿ ರೈತ ಮಹಿಳೆ ಭಾಗಿಯಾಗಿದ್ದಾರೆ. ಟೌನ್ಶಿಪ್ ವಿರೋಧಿಸಿ 492 ದಿನಗಳಿಂದ ಪ್ರತಿಭಟನೆ ನಡೀತಾ ಇದೆ. ಬೈರಮಂಗಲ ಸರ್ಕಲ್ನಲ್ಲಿ ನಡೀತಾ ಇರುವ ಹೋರಾಟವನ್ನ ಸರ್ವೆ ಮಾಡಲು ಅಧಿಕಾರಿಗಳು ಬಂದ್ರೆ ವಿಷ ಕುಡಿಯುವ ಎಚ್ಚರಿಕೆಯನ್ನ ನೀಡಿದ್ದಾರೆ ರೈತರು. ನಾವು ಎಲ್ಲದಕ್ಕೂ ಕೂಡ ತಯಾರಿದ್ದೇವೆ ಅಂತ ಹೇಳಿ ರೈತರು ಹೇಳ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಬೈರಮಂಗಲ ಸರ್ಕಲ್ ನಿಗಿ ಕೆಂಡವಾಗ್ತಾ ಇದೆ. ಈ ಬಿಡದಿ ಬಡಿದಾಟ ಮುಗಿಯೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ದಿನೇ ದಿನೇ ಕೂಡ ಈ ಟೌನ್ಶಿಪ್ ವಿರೋಧಿ ರೈತರ ಆಕ್ರೋಶ. ನಿನ್ನೆಯೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವತ್ತು ಮತ್ತೆ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ರೈತ ಮಹಿಳೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಆ ರೈತ ಮಹಿಳೆ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು. ನಾವು ಎಲ್ಲದಕ್ಕೂ ಕೂಡ ತಯಾರಿದ್ದೇವೆ ಅಂತ ಹೇಳಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಸರ್ವೆ ಅಧಿಕಾರಿಗಳನ್ನ ಅಟ್ಟಾಡಿಸಿ ಹಲ್ಲೆ ಮಾಡಿದವರ ಮೇಲೆ ಬಿತ್ತು ಕೇಸ್. ಇನ್ನು ರೈತರ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನೊಂದು ಕಡೆ ರೈತರ ಮೇಲೆ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಾರು ಚಾಲಕ ಮೊಹಮ್ಮದ್ ಸಮೀರ್ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಪ್ರಕಾಶ್, ನಾಗರಾಜ್, ಕೃಷ್ಣ, ಯಶವಂತ್, ಜಯಮ್ಮ, ರೇವಣ್ಣ, ಭಾಗ್ಯ ಹಾಗೆ ಮೋಹನ್, ವರಲಕ್ಷ್ಮಿ, ಹರೀಶ್ ಹಾಗೂ ಇತರರ ವಿರುದ್ಧ ದೂರು ದಾಖಲಾಗಿದೆ. ಇನ್ಸ್ಪೆಕ್ಟರ್ ಮುರಳಿ ನೀಡಿದ ದೂರಿನ ಅನ್ವಯ ಇನ್ನೊಂದು ಎಫ್ಐಆರ್ ಕೂಡ ದಾಖಲಾಗಿದೆ. ಅಪರಿಚಿತ ರೈತರ ವಿರುದ್ಧ ಇಲ್ಲಿ ದೂರು ದಾಖಲಾಗಿರುವಂತದ್ದು. ಯಾವುದೇ ಎಫ್ಐಆರ್ಗೂ ಕೂಡ ನಾವು ಹೆದರಲ್ಲ ಅಂತ ಹೇಳಿ ಅಲ್ಲಿ ರೈತರು ಕೂಡ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಅಪರಿಚಿತ ರೈತರ ವಿರುದ್ಧ ದೂರು ದಾಖಲಾಗಿರುವಂತದ್ದು. ಇಲ್ಲಿಯವರೆಗೂ 492 ದಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ರಾಮನಗರದ ಬೈರಮಂಗಲದಲ್ಲಿ ದಿನೇ ದಿನೇ ಕೂಡ ಈ ಬಿಡದಿ ವಿಚಾರಕ್ಕಾಗಿ ರೈತರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದ್ ಕಡೆ ಪೊರ್ಕೆ ಹಿಡಿದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಇನ್ನೊಂದ್ ಕಡೆ ಒಬ್ಬ ಮಹಿಳೆ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ನಾವು ಯಾವುದಕ್ಕೂ ಕೂಡ ಹೆದರಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ನಿನ್ನೆ ಆಗಿದ್ದು ಸ್ಯಾಂಪಲ್, ಇವತ್ತು ಬರ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಸಾಕಾಗಿದೆ, ನಾವು ಎಲ್ಲದಕ್ಕೂ ಕೂಡ ರೆಡಿಯಾಗಿಯೇ ಬಂದಿದ್ದೇವೆ. ಇನ್ನು ನಮ್ಮ ಭೂಮಿಗೆ ಅಧಿಕಾರಿಗಳು ಕಾಲಿಟ್ರೆ ಸುಮ್ಮನಿರಲ್ಲ. ವಿಷದ ಬಾಟಲಿ, ಒನಕೆ ಪೊರಕೆ ಎಲ್ಲವನ್ನ ಕೂಡ ತಂದಿದ್ದೇವೆ. ಅಧಿಕಾರಿಗಳು ಬಂದ್ರೆ ಕಾಲು ಮುರಿದು ಕಳಿಸ್ತೀವಿ. ಸರ್ವೆ ಮಾಡಲು ಬಂದ್ರೆ ನಾವು ವಿಷ ಕುಡಿಯೋದು ಗ್ಯಾರಂಟಿ ಅಂತ ಹೇಳಿ ರೈತರು ಕೂಡ ಅಲ್ಲಿ ಹೇಳ್ತಾ ಇರುವಂತದ್ದು. ಇನ್ನು ನಾವು ವಿಷ ಕುಡಿಯೋದು ಗ್ಯಾರಂಟಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಮ್ಮ ಹೆಣದ ಮೇಲೆ ಅಧಿಕಾರಿಗಳು ಸರ್ವೆಗೆ ಹೋಗ್ಲಿ ಅಂತ ಹೇಳಿ ರೈತರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಟೌನ್ಶಿಪ್ ವಿರೋಧಿ ರೈತರು ಎಚ್ಚರಿಕೆಯನ್ನ ನೀಡಿರುವಂತದ್ದು. ಆಗಲ್ಲ, ಇವತ್ತು ಏನಾಯ್ತದೆ ಅಂತ ತೋರಿಸಿ. ನಿನ್ನೆ ಸ್ಯಾಂಪಲ್ ರೈತರು ಇಷ್ಟು ದಿನ ಶಾಂತಿಯುತವಾಗಿ ಮಾಡಿ ಸಾಕಾಗೋಗ್ತದೆ. ನಮ್ಗೆ ಯಾರು ಕೇಳಿ ಅವ್ರ ಭೂಮಿ ಮೇಲೆ ಕಾಲಿಕ್ಕಿದ್ರು, ಭೂಮಿ ಒಳಗಡೆ ಕಾಲಿಕ್ಕಿದ್ದು ಅವ್ರಿಗೆ ಯಾರು ಕೊಟ್ಟಿದ್ದು? ಕಣ್ಣಲ್ಲಿ ಬಂದು ಇಂಡಿಯಾಸಿಂದ ಮಾಡ್ಕೊಂಡು ಮಾಡಕ್ಕೆ ಅವ್ರಿಗೆ ಏನ್ ರೈಟ್ಸ್ ಇರೋದು? ನಾವ್ ಯಾವ್ದಕ್ಕೆ ಇದ್ರಲ್ಲ, ಇನ್ನ ಶಾಂತಿಯುತವಾಗಿ ಮಾಡಿ ಸಾಕಾಗಿತ್ತು. ಇನ್ನೇನಿದ್ರು ಮಾತಾಡ್ಸ್ಬೇಕು. ಜೊತೆಲಿ ಔಷಧಿನ ತಂದಿದೀವಿ. ಯಾವ್ದೇ ಕಾರಣಕ್ಕೆ ನಮ್ ಭೂಮಿ ಕೊಡಕ್ ನಾವ್ ರೆಡಿ ಇಲ್ಲ. ಇಷ್ಟು ದಿನ ಅಂತ ನಾವು ನೋಡೋಣ. ಪೊಲೀಸರು ಅಂತಾರೆ ಇದು ಮನ್ನೆ ಪತ್ರ ಕೊಡಿ ಅಂತ ಎಲ್ಲಾರ್ಗು ಕೊಟ್ಟಿದ್ದೀವಿ ನಾವು. ಇನ್ಯಾರು ಕೊಡ್ಬೇಕು ನಮ್ಗೆ ಗೊತ್ತಿರ್ಲಿಲ್ಲ. ಅವ್ರು ಬರೋದ್ ಗೊತ್ತಿರ್ಲಿಲ್ಲ. ನಾವು ಮಾಮೂಲಿ ಧರಣಿಗೆ ಬಂದಿದ್ದೀವಿ. ಆಮೇಲೆ ಇಲ್ಲಿ ಬಂದ್ರಲ್ಲ, ಇಲ್ಲಿ ಬಂದ ತಕ್ಷಣ ಗೊತ್ತಾಗಿ ನಾವು ಮಂಡಳಿಗೆ ಹೋಗಿದ್ದು. ಅಲ್ಲಿ ನಾವು ಮಾಡ್ದು. ಅದು ಪೊಲೀಸರು ಒಂದ್ ಕಡೆ ಸೈಡ್ ಕುಂಡಿಸ್ಬಿಟ್ಟು ಇಂಕಡೆಯಿಂದ ಇನ್ನೊಂದ್ ಸ್ವಲ್ಪ ಜನ ಕರ್ಕೊಂಡೋಗಿ ಮಾಡಿಸ್ತಾರೆ. ನಾಚಿಕೆ ಪೊಲೀಸರು ಅವರು ರೈತರನ್ನ ಒಂದ್ ದಿನ ಬಂದು ನಮ್ ತಾವು ಕುಂತ್ಕೊಳ್ಳಿ. ರೈತರು ಏನ್ ಕಷ್ಟ ಅಂತ ಗೊತ್ತಾಗುತ್ತೆ.
ಪೊಲೀಸರು ಕಾನೂನು ಅದಕ್ಕೆ ಎಲ್ಲ ಒಂದೇನೆ, ಅವರೆಲ್ಲ ಇನ್ನೇನು ಹೇಳಕ್ಕಾಗಲ್ಲ, ಎಲ್ಲ ಒಂದೇನೆ. ನಾವು ಎಷ್ಟು ಅಂತ ನೋಡೋಣ. ನಮ್ಗೂ ಇದು ಸಾನೆ ತಾಳ್ಮೆ ಎಲ್ಲ ಇದೆ, ನಮ್ಗೂನು ಎಲ್ಲಾನು ಕಳ್ಕೊಂಡ್ಬಿಟ್ಟ. ಈಗ ಇನ್ನೇನಿದ್ರು ನಾವ್ ಎದ್ರಲ್ಲ, ಎಲ್ಲದಕ್ಕೂ ನ್ಯಾಯ ಸಿಗ್ಬೇಕು. ಅದಕ್ಕೆಲ್ಲ ರೆಡಿಯಾಗಿ ಬಂದಿದೀವಿ. ಅದ್ ಹೇಳ್ತಾ ಇಲ್ವಾ, ಇವತ್ ಏನೇ ಎರಡಲ್ಲಿ ಒಂದಾಗ್ಲಿ, ನಾವು ನೋಡಿ ನೋಡಿ ಸಾಕಾಯ್ತು. ನಮ್ ಭೂಮಿ ಕಳ್ಕೊಳಕ್ ನಾವ್ ರೆಡಿ ಇಲ್ಲ. ಅವ್ರ ಭೂಮಿ ಕೊಟ್ಬಿಡ್ತಾರ? ಕೊಡಲ್ಲ ತಾನೆ. ನಮ್ ಅಧಿಕಾರಿಗಳಿಗೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸರ್, 1 ವರ್ಷದಿಂದ FIR ಮಾಡ್ತಾನೆ ಇದ್ದಾರೆ. ಒಬ್ಬೊಬ್ಬರು 4 ಕೇಸ್ 5 ಕೇಸ್ ಹಾಕ್ಸ್ತಾನೆ ಇದ್ದಾರೆ. ನಾವು ಪೊಲೀಸರ ಯಾವ FIR ಎದುರೋದಿಲ್ಲ. ನಾವೇನ್ ಟೆರರಿಸ್ಟ್ ಗಳಲ್ಲ. ಸರ್ಕಾರ ರೈತರನ್ನ ಭಯೋತ್ಪಾದಕರ ತರ ನೋಡೋ ರೀತಿನೇ ಮೊದಲು ಬಿಡಬೇಕು. ಇಲ್ಲಿ ವಾಸ್ತವ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಬೇಕು. ನಿನ್ನೆ ನಮ್ಮ ರೈತರಿಗೆ ಮೇಲೆ ಅವರು ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಕಟ್ಕೊಂಡು ಕಳ್ಳಾಟ ನುಕಾಟ ಆಗಿದೆ. ನಮ್ಮ ರೈತರು ಕೃಷ್ಣಪ್ಪ ಅನ್ನೋರು ಕೆಳಗಡೆ ಬಿದ್ದವ್ರು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೀವಿ. ಬೆಳಿಗ್ಗೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿಸಿದೀವಿ. ಅವರು 100 ಜನ ಪೊಲೀಸರು ಲಾಠಿ ಹಿಡ್ಕೊಂಡು ರೈಫಲ್ ಹಿಡ್ಕೊಂಡು ರೈತರ ಮುಂದೆ ಬಂದಾಗ ರೈತರು ಅವ್ರ ಮೇಲೆ ಗಲಾಟೆ ಹೊಡೆಯಕ್ಕಾಗುತ್ತಾ? ಅದೆಲ್ಲ ಸುಳ್ಳು ಮಾಹಿತಿ. ಸಣ್ಣ ಪುಟ್ಟ ಗಲಾಟೆ ಆಗಿದೆ. ನಮ್ಮ ರೈತರು ಒಂದು 4-5 ಜನ ಮಹಿಳೆಯರು ಪರಕೆಯಲ್ಲಿ ಓಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ರಾಮನಗರ ರಿಪೋರ್ಟರ್ ಅರ್ಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅರ್ಕೇಶ್, ಈಗ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇನ್ನೊಂದ್ ಕಡೆ ಆ ಮಹಿಳೆ ವಿಷದ ಬಾಟಲ್ ಅನ್ನ ಹಿಡ್ಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೇ ಬರಲಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಏನಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಖಂಡಿತವಾಗ್ಲೂ ಅಂಕಿತಾ, ಏನಂತ ಹೇಳಿದ್ರೆ ಬಿಡದಿಯ ಬಡಿದಾಟ ಇವತ್ತಿಗೆ 492 ದಿನಗಳನ್ನ ಪೂರೈಸಿರುವುದು. ಈ ನಿಟ್ಟಿನಲ್ಲಿ ಈಗಾಗಲೇ 490 ದಿನ ಕೂಡ ರೈತ ಮಹಿಳೆಯರು ಹಾಗೂ ರೈತರು ಕೂಡ ಹೋರಾಟವನ್ನು ಮಾಡ್ಕೊಂಡು ಬರ್ತಾರೆ. ನಿನ್ನೆ ಏನು GBA ಅಧಿಕಾರಿಗಳು ಒಂದು ಸರ್ವೆ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅಧಿಕಾರಿಗಳ ವಿರುದ್ಧ ರೈತ ಮಹಿಳೆಯರು ಹಾಗೂ ರೈತರ ಆಕ್ರೋಶವನ್ನು ವ್ಯಕ್ತಪಡಿಸಿ ಪರಕೆ ಸೇವೆಯನ್ನು ಕೂಡ ಮಾಡಿದ್ರು. ಈ ನಿಟ್ಟಿನಲ್ಲಿ ಈಗಾಗಲೇ 10-20ಕ್ಕೂ ಹೆಚ್ಚು ಜನರ ವಿರುದ್ಧ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಮತ್ತೊಂದು ಕಡೆ ಏನು ರಾಮನಗರ ಇನ್ಸ್ಪೆಕ್ಟರ್ ಮುರಳೀಧರ್ ಅವರ ಹೇಳಿಕೆ ಮೇರೆಗೂ ಕೂಡ ಒಂದು ದೂರು ದಾಖಲಾಗಿರುವುದು. ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಬೈರಮಂಗಲ ಗ್ರಾಮದ ಏನು ರೈತ ಮಹಿಳೆಯರು ರೈತರು ಹಾಗೂ ರೈತರ ವಿರುದ್ಧ 2 ಪ್ರತ್ಯೇಕವಾಗಿ ಪ್ರಕರಣ ದಾಖಲಾಗಿದೆ. ಮತ್ತೊಂದು ಕಡೆ ಇವತ್ತು ಬಿಡದಿಯಲ್ಲಿ ಬೈರಮಂಗಲದ ಗ್ರಾಮದಲ್ಲಿ ಮತ್ತೆ ಪ್ರತಿಭಟನೆ ಮುಂದುವರೆದಂತು. ಈ ನಿಟ್ಟಿನಲ್ಲಿ ಈಗಾಗಲೇ ರೈತ ಮಹಿಳೆಯರು ಕೂಡ ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಕೊಡಲ್ಲ ಅಂತ ಹೇಳಿ ವಿಷದ ಬಾಟಲ್ ಇಟ್ಕೊಂಡು ಪ್ರತಿಭಟನೆ ಕೂಡ ಮಾಡಿದ್ರು. ನಿನ್ನೆ ಬಂದಂತ ಸಂದರ್ಭದಲ್ಲಿ ಬರೀ ಪರಿಕೆಯಲ್ಲಿ ಹೊಡೆದು ಕಳಿಸಿದೀವಿ, ಇವತ್ತೇನಾದ್ರು ಬಂದ್ರೆ ನಾವು ಏನು ಒನಕೆಲೆ ಹೊಡೆದು ಕಳಿಸ್ತೀವಿ ಅಂತ ಹೇಳ್ತಾ ಇರೋದು. ಮತ್ತೊಂದು ಕಡೆ ಏನು ರೈತ ಮಹಿಳೆಗಾಗಲೇ ನಮಗೆ ಮಾತಾಡಬೇಕಾದ್ರೆ ಹೇಳ್ತಿದ್ರು, ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಬಿಟ್ಟುಕೊಡಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಏನಾದ್ರು ಬಂದ್ರೆ ನಮ್ಮ ಸಮಾಧಿ ಮೇಲೆ ಅವರು ನಮ್ಮ ಜಮೀನನ್ನು ಕಿತ್ಕೋಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಅವರೇನೋ ಇವತ್ತು ಏನೋ ಸರ್ವೆ ಮಾಡ್ಲಿಕ್ಕೆ ಬಂದ್ರೆ ನಾವು ವಿಷಯವನ್ನು ಕುಡಿದು ನಮ್ಮ ಪ್ರಾಣ ತ್ಯಾಗವನ್ನು ಮಾಡ್ತೀವಿ ಅಂತ ಕೂಡ ಒಂದಷ್ಟು ಅಧಿಕಾರಿಗಳು ಹಾಗೂ ಬಾಲಕೃಷ್ಣ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಅಂಕಿತಾ, ಥ್ಯಾಂಕ್ ಯು ಅರ್ಕೇಶ್ ನಿಮ್ಮೆಲ್ಲ ಮಾಹಿತಿಗೆ.